10ರಿಂದ 12 ಹಳ್ಳಿ ಮಿನಿಮಮ್ ಒಂದು ದಿವಸಕ್ಕೆ ನಾನು ವಿಸಿಟ್ ಮಾಡ್ತೀನಿ. ಯಾವುದೇ ಪೂಜೆಗಳಿದ್ರೂ ನಾನೇ ಖುದ್ದಾಗಿ ವಿಸಿಟ್ ಮಾಡ್ತೀನಿ. ಮತ್ತೆ ನಾನು ಹೋಗ್ತೀನಿ ಅಲ್ಲಿಗೆ. ನಾನು ಹೋಗೋದಿಷ್ಟೇ, ಸಾರ್ವಜನಿಕರಿಗೆ ನಮ್ಮ ಲಭ್ಯತೆ ಇರಬೇಕು. ನನ್ನನ್ನು ಸುತ್ತಕೊಂಡು ನನ್ನ ಹಿಂದೆ ಸುತ್ತಬಾರ್ದು, ನನ್ನನ್ನು ಕಾಯ್ಕೊಂಡು ನನಗೆ ಕಾಯಬಾರ್ದು. ಅವ್ರು ಯಾಕೆಂದರೆ ನಾವು ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಹಳ್ಳಿಗಳಿಗೆ ಹೋದರೆ ನಾವು ಹೋಗೋದಿಷ್ಟೇ, ಅವರ ಸಮಸ್ಯೆಗಳಿಗೆ ನಾವು ಅಲ್ಲೆಲ್ಲೇ ಪರಿಹಾರ ಸಿಗಂತವಿರುತ್ತೆ. ಎಷ್ಟೊಂದು ಸಣ್ಣ ಸಣ್ಣ ಸಮಸ್ಯೆಗಳು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಕಾಯ್ತಿರ್ತಾರೆ ಸಮಸ್ಯೆಗಳ ಬಗ್ಗೆ ಇರೋಕ್ಕೆ. ಸೊ ಅದಕ್ಕೋಸ್ಕರ ನಾವೇ ಅಲ್ಲಿಗೆ ಹೋಗ್ತೀವಿ. ನಾವೇ ಅಲ್ಲಿಗೆ ಹೋದಾಗ ಏನಾಗ್ತದೆ, ಸಮಸ್ಯೆಗಳದ್ದು ಅರಿವಾಗ್ತದೆ. ಸೊ ನಾನು ಐ ಮೇಕ್ ಶೂರ್ ದಟ್. ನಿಮ್ ದಿನಚರಿ ಹೇಗಿರುತ್ತೆ ಸರ್ ಇಲ್ಲಿ ಇದ್ದಾಗ? ಹಾಗಾದ್ರೆ ಲೈಕ್ ಬೆಳಿಗ್ಗೆ 6 ಗಂಟೆಯಿಂದ? ಬೆಳಗ್ಗೆ ಈಗ ನಮ್ದು ಹಳ್ಳಿ ಇಲ್ಲಿಂದ 20 ಕಿಲೋಮೀಟರ್, ನರಸಿಂಹನಗಿರಿ ಅಂತೇಳಿ. ಸೊ ನಾನು ಹುಟ್ಟಿದ್ದು ಅಲ್ಲೇ, ನಾನು ಬೆಳೆದಿದ್ದಲ್ಲೇ. 7ನೇ ಕ್ಲಾಸ್ವರೆಗೂ ಅದೇ ಊರಲ್ಲೇ ನಾನು ಓದಿದ್ದು ವಿದ್ಯಾಭ್ಯಾಸನ. ಕನ್ನಡ ಮೀಡಿಯಂ ಶಾಲೆ ಅಲ್ಲೇ ಆಗಿದ್ದು. ಸೊ ನಮ್ಮ ತಂದೆಯವರು, ನಾನು 4ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ತಂದೆಯವರು ಶಾಸಕರಾಗಿದ್ರು 84ರಿಂದ. ಸೊ ಅವಾಗಿಂದ ಶಾಸಕರಾಗಿ ನಾನು ಚಿಕ್ಕ ವಯಸ್ಸಿಂದನೂ ರಾಜಕೀಯ ಜೀವನ ನಮ್ಮ ತಂದೆಯವ್ರದ್ದು ನೋಡಿದ್ದೆ. ಆಮೇಲೆ ಸಂಡೂರ್ಗೆ ಹೋದ್ವಿ, ಅಲ್ಲಿ ಹೈಸ್ಕೂಲು ವರೆಗೂ. ಆಮೇಲೆ ಮೈಸೂರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ನಾವು 93 ನವೆಂಬರಿಂದ 99 ವರೆಗೂ ಮೈಸೂರು. ಆಮೇಲೆ 1 ವರ್ಷ ನಾನು PGಗೆ ಓದೋದಕ್ಕೋಸ್ಕರ 1 ವರ್ಷ ಡೆಲ್ಲಿ ಏಮ್ಸ್ ಅಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿ, ಅಲ್ಲಿ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ 1 ವರ್ಷ ಅಲ್ಲಿ ಕೂತ್ಕೊಂಡು ಓದಿ ತಯಾರಿ ಮಾಡಿಕೊಂಡು ಪ್ರಿಪ್ರೇಷನ್ PGಗೆ. ಏಮ್ಸು PGI 2, PGI ಚಂಡೀಗಢ ಇದೆ ಮತ್ತು ಏಮ್ಸಲ್ಲಿದೆ. ಸೊ ನನಗೆ 2 ಕಡೆ ಎಂಟ್ರೆನ್ಸಲ್ಲಿ 2 ಕಡೆ ನಾನು ಸೆಲೆಕ್ಟ್ ಆಗಿದ್ದೆ. ಕೊನೆಗೆ ನಾನು ಏಮ್ಸಲ್ಲೇ ನಾನು ನೇತ್ರ ತಜ್ಞನಾಗಿ ನಾನು MD ಆಫ್ಥಲ್ಮಾಲಜಿ. ರಾಜಕೀಯ ಅಚಾನಕ ಅನಿವಾರ್ಯತೆನ ಅಥವಾ ನೀವೇ ಅನ್ಕೊಂಡಿದ್ರೆ ಇಲ್ಲ ಕ್ಷೇತ್ರದ ಜನ ಕರ್ಕೊಬಂದ್ಬಿಟ್ರೆ? ಇಲ್ಲ, ಇದು ಹೆಂಗಿದೆ ಅಂತಂದ್ರೆ, ಈ ಕೆಲವು ಡೀಪ್ ರೂಟೆಡ್ ಡಿಸೈರ್ಸ್ ಇರ್ತವೆ. ಕೆಲವು ಸರಿ ಚಿಕ್ಕ ವಯಸ್ಸಿಂದ ನಾನು ನಮ್ಮ ತಂದೆಯವ್ರಿಗೆ ನೋಡ್ತಾ ಇದ್ದೆ. ಮತ್ತೆ ಇಲ್ಲಿ ಬಂದಾಗ ಎಲ್ಲ ನಾನು ಹಾಸ್ಟೆಲಲ್ಲೇ ಬೆಳೆದೆ. ನಾನು ಗೌರ್ಮೆಂಟ್ ಹಾಸ್ಟೆಲ್, ಮೈಸೂರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು. ಸೊ ಎಷ್ಟೊಂದು ಸಮಸ್ಯೆಗಳಿಗೆ ಎಕ್ಸಾಂಪಲ್ಗೆ ಇದೆ ಕೂಡ್ಲಿಗೆ. ಚಿಕ್ಕ ವಯಸ್ಸಿಂದ ಬಂದು ಹಿಂಗೆ ಓಡಾಡ್ಬೇಕಾದ್ರೆ ಇಲ್ಲೆಲ್ಲ ಕೂಡ್ಲಿಗೆ ಹೆಂಗಿದೆ ಅಂತಂದ್ರೆ, ಪಟ್ಟಣ ಇಲ್ಲಿ 2 ಕೆರೆ, ಇಲ್ಲಿ 2 ಕೆರೆಯಿಂದ ಇನ್ನೊಂದು 2 ಕೆರೆಗೆ ನೀರು 2 ದೊಡ್ಡ ಚರಂಡಿಗಳು ಹೋಗ್ತವೆ, ಊರ್ನ ಬೈಸೆಕ್ಟ್ ಮಾಡ್ತವೆ. ಸೊ ಊರಲ್ಲಿ ಮೇಜರ್ 5 ರಸ್ತೆಗಳಿದಾವೆ. ಆ 5 ರಸ್ತೆನ 2 ಕಾಲುವೆಗಳು ಬೈಸೆಕ್ಟ್ ಮಾಡ್ತವೆ. ಸೊ ಈ ಮಧ್ಯದಲ್ಲಿ ಹೋಗ್ತವೆ. ಸೊ ಎಷ್ಟು ಹೂಳು ತುಂಬಿ, ಎಷ್ಟು ಗಲೀಜು, ಎಷ್ಟು ದುರ್ನಾತ, ಎಷ್ಟು ವಾಸನೆ ಇರ್ತಿತ್ತಂತಂದ್ರೆ, ಚಿಕ್ಕ ವಯಸ್ಸಿಂದ ಇಲ್ಲಿ ಓಡಾಡ್ಬೇಕಾದ್ರೆ ಯಾಕಪ್ಪ ಇಷ್ಟು ಗಲೀಜಾಗಿದೆ, ಯಾರು ಇದನ್ನ ಕ್ಲೀನ್ ಮಾಡಲ್ವಾ, ಯಾಕೆ ಇದನ್ನ ಯಾರು ಗಮನ ಹರಿಸ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೆ. ಸೊ ನನಗೆ ಚಿಕ್ಕ ವಯಸ್ಸಿಂದ ನಾನು ಇಲ್ಲಿ ನೋಡ್ತಾ ಇದ್ದೆ. ಎಲ್ಲ ಊರುಗಳಲ್ಲೂ ನೀವು ನೋಡಿದ್ರೆ ಒಳ್ಳೆ ಡಬಲ್ ರೋಡ್ ಇರ್ತದೆ, ಮತ್ತೆ ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿರ್ತವೆ, ಮತ್ತೆ ಎಲ್ಲ ಲೇಔಟ್ಸ್ ಇರ್ತದೆ. ಡೆವಲಪ್ಮೆಂಟ್ ಅಲ್ಲಿ ಏನಂದ್ರೆ ಒಂದು ಡೆವಲಪ್ಮೆಂಟಲ್ ಇಂಡೆಕ್ಸ್ ಇರ್ತದೆ. ಸೊ ಆ ಇಂಡೆಕ್ಸ್ ಅಲ್ಲಿ ಗೇಜ್ ಮಾಡಿದ್ರೆ ನಮ್ದು ತುಂಬಾ ಅಂದ್ರೆ ತುಂಬಾ ಹಿಂದಿದೀವಿ. ಯಾಕೆಂದ್ರೆ ಇಲ್ಲಿ ಬೈಪಾಸ್ ಮುಗಿದ್ರೆ ನೆಕ್ಸ್ಟ್ ಹೊಲಗಳೇ ಇದಾವೆ ಊರಲ್ಲಿ. ಇನ್ನು ಕೂಡ್ಲಿಗೆ ಊರಲ್ಲಿ ಹೊಲಗಳಿದ್ದಾವೆ, ಇನ್ನು ಈಗಲೂ ಬೆಳೀತಾ ಇದ್ದಾರೆ. ಅಂದ್ರೆ ಬೇರೆ 10 ಕಿಲೋಮೀಟರ್ ದೂರ ಲೇಔಟ್ಗಳಾಗಿರ್ತವೆ. ಪಕ್ಕದಲ್ಲಿ ಕೊಟ್ಟೂರಲ್ಲಿ ಮೇ ಬಿ ಒನ್ ಆಫ್ ದ ಹೈಯೆಸ್ಟ್ ಲೇಔಟ್ಸ್ ಇನ್ ಕರ್ನಾಟಕ ಅಂತ ಹೇಳಬಲ್ಲೆ ಕೊಟ್ಟೂರಲ್ಲಿ. ಅಷ್ಟು, ಯಾಕೆಂದ್ರೆ ಅದು ಧಾರ್ಮಿಕವಾಗಿ ಒಂದು ಕೊಟ್ಟೂರೇಶ್ವರ ಇದ್ರ ಸನ್ನಿಧಿ ಇರೋದ್ರಿಂದ, ಮತ್ತೆ APMC ಮಾರ್ಕೆಟು, ಮತ್ತೆ ಎಜುಕೇಶನ್. ಒಂದು ಯಾವಾಗಿಂದ ಸರ್ APMC? ಇಲ್ಲಿ ಈಗಿನ 2 ವರ್ಷ ಆಗಿದೆ ಬಂದು ಇಲ್ಲಿ APMC ಆಗಿ. ಅಲ್ಮೇಲೆ ಡಿಪೆಂಡ್. ಕೃಷಿ ವಿವಿ ಬರ್ತಾ ಇದೆಯಾ? ಹೌದು, ಅದು ನಾನು ಅದನ್ನ ಹೇಳ್ತಾ ಇದ್ದೆ. ಈಗ ಆರೋಗ್ಯ ಶಿಕ್ಷಣದ ನಿಮ್ಗೆ ಹೇಳ್ತಾ ಇದ್ದೆ, ನೆಕ್ಸ್ಟ್ ಕೃಷಿದ ಹೇಳ್ತಾ ಇದ್ದೆ. ಈಗ ರೈತರ ಬಗ್ಗೆ ನಾವೆಲ್ಲ ಹೇಳ್ತೀವಿ, ರೈತಗೀತೆ ಹಾಡ್ತೀವಿ, ರೈತರ ಬಗ್ಗೆ ಭಾಷಣ ಮಾಡ್ತೀವಿ. ಆದ್ರೆ ಅದಕ್ಕೆ ಏನಾದ್ರು ಒಂದು ಪರ್ಮನೆಂಟ್ ಆಗಿ ಜಸ್ಟ್ ಏನಂತಂದ್ರೆ, ನಾನು ಬಂದ ಕೂಡಲೇ ಸ್ವಲ್ಪ ಎಲ್ಲಾ ಇಲಾಖೆಗಳದ್ದು ಸ್ವಲ್ಪ ಮಾಹಿತಿ ಕಲೆ ಹಾಕೊಳಕ್ ಶುರು ಮಾಡ್ತೀವಿ. ಶಾಲೆಗಳು ಎಷ್ಟಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟು ಇದೆ, ಎಷ್ಟು ನೀಡ್ ಇದೆ, ಏನ್ ಫೆಸಿಲಿಟೀಸ್ ಇದೆ ಅಂತೇಳಿ. ಅದೇ ರೀತಿ ಕೃಷಿ ಕ್ಷೇತ್ರದಲ್ಲೂ ನೋಡಿದ್ರೆ ಸುಮಾರು ನಮ್ಮ ತಾಲೂಕಲ್ಲಿ 1,10,000 ಎಕರೆ ಕೃಷಿ ಭೂಮಿ ಇದೆ. ಅದರಲ್ಲಿ ಕೇವಲ 8,000ಕ್ಕಿಂತ ಕಡಿಮೆ ನೀರಾವರಿ ಜಮೀನು. ಅದು ನೀರಾವರಿ ಅಂತಂದ್ರೆ ಅದು ಪಂಪ್ ಸೆಟ್ ಮುಖಾಂತರ ಇರೋಂಥದ್ದು. ಹೊರತು ಯಾವುದೇ ನದಿ ಆಗ್ಲಿ ಮತ್ತೆ ಇದು ನೀರಾವರಿ ಮೂಲಗಳೆಲ್ಲ ಎಲ್ಲ ಇದು ಕರೆಂಟು ನೀಡು ಅಂದ್ರೆ ವಿದ್ಯುತ್ ಅವಶ್ಯಕತೆ ಇರೋಂಥದ್ದು. ಮತ್ತೆ ಸ್ವಲ್ಪ ಅಚ್ಚುಕಟ್ಟು ಪ್ರದೇಶ, ಕೆರೆಗಳು ಸುತ್ತಮುತ್ತ ಸ್ವಲ್ಪ, ಮತ್ತೆ ಎಲ್ಲ ಬೋರ್ವೆಲ್ಲು ಆ ಪಂಪ್ ಸೆಟ್ ಇಂದಾನೆ ನಡೆಯುವಂತ ಕ್ಷೇತ್ರ. ಅದು ಬಿಟ್ರೆ ಯಾವುದೇ ನೀರಾವರಿ ಮೂಲಗಳಿಲ್ಲ. ನೀವು ಇಮ್ಯಾಜಿನ್ ಮಾಡಿ, ಪಕ್ಕದ ತಾಲೂಕಲ್ಲಿ ಆಲ್ಮೋಸ್ಟ್ ಈಗ ಕೆಲವು ತಾಲೂಕುಗಳು ತುಂಗಭದ್ರಾ ಆಸುಪಾಸು 90ರಿಂದ 95% ನೀರಾವರಿ ಇದೆ.
60-70% ನೀರಾವರಿ ಇದಾವೆ. ಈಗ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನೋಡಿದ್ರೆ ಲೋಯೆಸ್ಟ್ ಅಗ್ರಿಕಲ್ಚರ್ ಇದ್ರದ್ದು ನಮ್ಮ ತೋಟಗಾರಿಕೆ ಇಲ್ಲಾಂದ್ರೆ ಕೃಷಿಗೆ ಇದು ನೀರಾವರಿ ಇರೋಂಥ ಭೂಮಿ ಅಂದ್ರೆ ಅತಿ ಕಡಿಮೆ ಅಂದ್ರೆ ನಮ್ಮ ಕೂಡ್ಲಿಗಿ ತಾಲೂಕು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, 8,000ದಲ್ಲಿ ಅದು ಈಗ ದಿನಕ್ಕೆ ರೈತರಿಗೆ ಆದಾಯ ಬರೋಂಥ ಬೆಳೆಗಳಂತಂದ್ರೆ ಏನಾದ್ರು ತೋಟಗಾರಿಕೆ ಬೆಳೆಗಳು, ಹಣ್ಣು ಮತ್ತೆ ತರಕಾರಿಗಳು. ಅದು ಕೂಡ ಕೇವಲ 400-500 1,000 ಎಕರೆಗಿಂತ ಕಡಿಮೆ ಇದೆ. 1,10,000 ಇದ್ರೂ ಕೇವಲ 100 ಎಕರೆಗಳು 500 ಎಕರೆಗಳಲ್ಲಿ ಮಾತ್ರ ತರಕಾರಿ ಹಣ್ಣು ಬೆಳೆಯಂಥದ್ದು. ಅಂದ್ರೆ ಲಾಭದಾಯಕವಾಗಿ ಬೆಳೆಗಳು ಇಲ್ಲ. ಸೊ ನೀರಾವರಿ ಮೂಲಗಳಿಲ್ಲ. ಸೊ ಇದಕ್ಕೋಸ್ಕರ ನೀರಾವರಿದು ಮತ್ತೆ ರೈತರಿಗೆ ಒಳ್ಳೆ ಮಾಹಿತಿಗಳಾಗಬೇಕು, ಇದಾಗಬೇಕು. ಸೊ ಜಿಲ್ಲೆಗೊಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅವಶ್ಯಕತೆ ಅಂತೇಳಿ ಇಲ್ಲಿ ಪಕ್ಕದಲ್ಲೇ ತುಂಬಾ ಒಳ್ಳೆ ಜಾಗ 100 ಎಕರೆ ಇವತ್ತು ಕೃಷಿ ಬೀಜೋತ್ಪಾದನಾ ಕೇಂದ್ರ ಅಂತೇಳಿ ಒಂದು ಸಂಶೋಧನಾ ಕೇಂದ್ರ ನಮ್ಮ ಕೃಷಿ ಇಲಾಖೆಯಿಂದ. ಸೊ ಅತ್ಯಂತ ಸೂಕ್ತವಾದ ಸ್ಥಳ ನಮ್ಮ ಜಿಲ್ಲೆಯಲ್ಲಿ, ತುಂಬಾ ಸೂಕ್ತವಾದ ಸ್ಥಳ. ಯಾಕಂದ್ರೆ ಸರ್ಕಾರಿ ಜಾಗ, ಯಾವುದೇ ರೀತಿ ತೊಂದರೆ ಇಲ್ಲ, ಇಟ್ಸ್ ಎ ಫೆನ್ಸ್ಡ್ ಲ್ಯಾಂಡ್. ಸೊ ಅದು ಒಂದು ನಮ್ಗೆ ಒಳ್ಳೆಯವರು ಸಲಹೆ ಕೊಟ್ರು ತಾಲೂಕಲ್ಲಿ ಈ ತರ ಇದೆ ಅಂತೇಳಿ. ಸೊ ನಾವು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದಾಗ ಅದು ಅವಕಾಶ ಬಂತು. ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ವಿ, ಮಾನ್ಯ ಕೃಷಿ ಸಚಿವರ ಜೊತೆ, ಮತ್ತೆ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ, ಕೃಷಿ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದಾಗ ಇಲ್ಲಿ ಇದರ ಅವಶ್ಯಕತೆ ನಮ್ಗೆ ಮನಗಾಣಿಸ್ತು. ಸೊ ಕೇಂದ್ರ ಸರ್ಕಾರದ ನೆರವಿನಿಂದ ನಮ್ಮ ರಾಯಚೂರು ಕೃಷಿ ವಿದ್ಯಾಲಯಗಳ ಅಧಿನಿಯಮದಡಿ, ಅವ್ರ ನಿಯಮದಡಿ ಬರ್ತವೆ ಇವು ಕೃಷಿ ವಿದ್ಯಾಲಯ, KVK ಕೃಷಿ ವಿಜ್ಞಾನ ಕೇಂದ್ರಗಳು. ಸೊ ನಾವು ಅದನ್ನ ಬೇಕು ಅಂತೇಳಿ ಸ್ವಲ್ಪ ಎಲ್ಲ ರೀತಿ ಮನವಿ ಮಾಡಿ ಮತ್ತೆ ಅದನ್ನ ಹೋರಾಟ ಮಾಡಿ ಅದಕ್ಕೆ ಬಂದಿರೋಂಥ ಅಡೆತಡೆಗಳನ್ನ, ಕಾಂಪಿಟಿಷನ್ನ ಎಲ್ಲಾ ರೀತಿಗಳನ್ನ ಒಳ್ಳೆ ರೀತಿಯಲ್ಲಿ ಕೊನೆಗೆ ಸುಗಮವಾಗಿ ನಮ್ಮ ತಾಲೂಕಿನ ದಕ್ಸ್ಕೊಂಡು, ನಿಜವಾಗ್ಲೂ ಅದು ನನಗೆ ಈ ಕೆಲವು ನಮ್ಮ ರಾಜಕೀಯ ಜೀವನದಲ್ಲಿ ಈ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ಡಾಕ್ಟರ್ ಆಗಿನೂ ಕೆಲವು ಸರಿ ನಮ್ದು ಕಣ್ಣು ಹೆಂಗಂತಂದ್ರೆ 2 ಕಣ್ಣು ಇರ್ತದೆ. ಸೊ ಒಂದು ಕಣ್ಣು, ಫಸ್ಟ್ ಕಣ್ಣು ಮಾಡ್ಬೇಕಾದ್ರೆ ಪೇಷಂಟ್ಗೆ ಸ್ವಲ್ಪ ಕೇರ್ ತಗೊಂಡು ಕರೆಕ್ಟಾಗಿ ಮಾಡಿ ಅವನು ಹ್ಯಾಪಿ ಆದರೆ, ಖುಷಿ ಆದರೆ, ನಾನು 2ನೇ ಕಣ್ಣಿಗೆ ಅವ್ರಿಗೆ ಏನೂ ಹೇಳೋದು ಬೇಕಿಲ್ಲ. ಅವರು ಪ್ರಿಪೇರ್ ಆಗಿಬಿಟ್ಟು ಇನ್ನೊಂದು ಕಣ್ಣು ಯಾವಾಗ ಮಾಡ್ತೀರಿ ಸರ್ ಅಂತೇಳಿ ಅವರೇ ಬರ್ತಾರೆ. ಸೊ ನಮ್ಮದು ಹಾಸ್ಪಿಟ್ಲಲ್ಲಿ 99% ಆ ಥರ ಪೇಷಂಟ್ಸು ನಾನು 17 ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ನಮ್ಗೆ ಗೊತ್ತು ಯಾರು ಬೇಕು ಅಂತೇಳಿ. ಸೊ ಇಲ್ಲಿ ಕೂಡ ಯಾರಿಗೆ ಏನು ಬೇಕು, ಯಾವ ಥರ ಬೇಕು ಅಂತೇಳಿ ಗೊತ್ತಿದೆ ಜನಗಳಿಗೆ, ನಮ್ಗೆ ಇಲ್ಲಿ ಏನು ಬೇಕಂತೇಳಿ. ಸೊ ಕೃಷಿ ವಿಜ್ಞಾನ ಕೇಂದ್ರ ಕೃಷಿಕರಿಗೆ ಇಲ್ಲಿರೋಂಥ ಈ ಥರ ಬರಡು ಭೂಮಿ, ಈ ಥರ ಇದಕ್ಕೆ ಏನಾದರೂ ಇಂಥದ್ದೊಂದು ಸಂಸ್ಥೆಗಳು ಬಂದರೆ ಈ ಭಾಗದಲ್ಲಿ, ಯಾಕಂದರೆ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಿಂದುಳಿದವರು ಜಾಸ್ತಿ ಇಲ್ಲಿರೋದ್ರಿಂದ, ಸೊ ಎಲ್ಲ ಇಲಾಖೆಗಳಿಂದನೂ, ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, ಪರಿಶಿಷ್ಟ ವರ್ಗಗಳಿಂದ, ಪರಿಶಿಷ್ಟ ಜಾತಿ ಇಲಾಖೆಯಿಂದ, ಎಲ್ಲ ಇಲಾಖೆಗಳಿಂದನೂ ಹಣಕಾಸಿನ ನೆರವು ಪಡೆದು ಇದನ್ನ ಒಂದು ಒಳ್ಳೆ ಉನ್ನತ ಸಂಸ್ಥೆಯಾಗಿ ಬೆಳಿಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಆ ಒಂದು ಎಲ್ಲ ಇಟ್ಟು ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇದಕ್ಕೆ, ಮತ್ತೆ ನಮ್ಮ ಕೃಷಿ ಸಚಿವರು ಚಲರಾಯ ಸಾಹೇಬ್ ಅವರು, ಸೊ ಇದನ್ನ ವಿಶೇಷವಾಗಿ ಈ ಭಾಗಕ್ಕೆ ಇಲ್ಲಿ ಬೇಡಿಕೆ ಇರೋದನ್ನ ಮನಗಂಡು, ಸೊ ಅದನ್ನ ಅನುಮೋದನೆ ಆಗಿ ಈಗ ಜಾಗ ಎಲ್ಲ ರೆಡಿ ಆಯಿತು. ಈಗ ಎಲ್ಲ ಕೃಷಿ ಇಲಾಖೆ ಮಾನ್ಯ ರಾಯಚೂರು ವಿಶ್ವವಿದ್ಯಾಲಯದಿಂದ ಡೆಲ್ಲಿ ಇದಕ್ಕೆ ಹೋಗಿ ಪ್ರಪೋಸಲ್ ಎಲ್ಲ ರೆಡಿಯಾಗಿ ಈಗ ಶೀಘ್ರದಲ್ಲೇ ಅದು ಜಾಗ ಬಿಡಿಸಿ ಅದು ಕೆಲಸ ಸ್ಟಾರ್ಟ್ ಆಗೋಂಥ ಕೆಲಸ ಆಗ್ತಾ ಇದೆ. ಓಕೆ ಸರ್. ಕೃಷಿ ವಿಜ್ಞಾನ ಕೇಂದ್ರದ ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.